ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಗುಡ್ ಈವ್ನಿಂಗ್ ಆಲ್ ಮೈ ಡಿಯರ್ ಫ್ರೆಂಡ್ಸ್. ಟುಡೇ ಡಿಸ್ಕಸ್ ಅಬೌಟ್ ಸೈಕಾಲಜಿ. ನೋಡಿ ಸ್ನೇಹಿತರೆ, ಇವತ್ತು ನಾವು ಕರ್ನಾಟಕ ಶಿಕ್ಷಕರ ಅರ್ಹತೆ ಪರೀಕ್ಷೆಗೆ ಸಂಬಂಧಿಸಿದಂತೆ, ಅದೇ ರೀತಿಯಾಗಿ ನಮ್ಮ HSTR ಆಗಿರ್ಬೋದು, GPSTR ಆಗಿರ್ಬೋದು, ಎನಿವನ್ ಅಂದರೆ ಇಲ್ಲಿ ಸೈಕಾಲಜಿಗೆ ಸಂಬಂಧಪಟ್ಟಂತೆ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಇಲ್ಲಿ ಸೈಕಾಲಜಿ ಅಂತ ಬಂದ್ಬಿಟ್ರೆ ಬಹಳಷ್ಟು ಜನಕ್ಕೆ ಫುಲ್ ಕನ್ಫ್ಯೂಸ್. ಯಾವ ರೀತಿ ಕನ್ಫ್ಯೂಸ್ ಅಪ್ಪ ಅಂತಂದರೆ, ಯಾವ ರೀತಿ ಕ್ವಶನ್ ಬರ್ತಾವ, ಅದು ಏನು ಒಂದು ಅರ್ಥನೇ ಆಗಲ್ಲಪ್ಪ, ಯಾವ ರೀತಿ ಓದಬೇಕು ಅರ್ಥನೇ ಆಗಲ್ಲಲ್ಲ, ಹೆಂಗೆ ಮಾಡೋದು, ಎಷ್ಟು ಓದಿದ್ರೆ ಕಡಿಮೆ, ಓದೋದು ಬೇಡ ಅಂತೇಳ್ಬಿಟ್ಟು ಅದನ್ನು ಬಿಟ್ಟು ಹಾಕ್ಬಿಡ್ತಾರೆ. ಹೆಂಗಂದರೆ ಟೆಟ್ಟಿಗೆ ಇಲ್ಲಿ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಾನು ನಿಮಗೆ. KTET ಇದೆ ಅಂತ ತಿಳ್ಕೊಳ್ರಿ. KTETಗೆ ಏನಾಗ್ತಾ ಇತ್ತು ಅಂದರೆ ಫುಲ್ಲು ಏನು ಅರ್ಥ ಆಗಲ್ಲ ಬಿಡು, ಇದಕ್ಕೆ ಏನು ಮಿನಿಮಮ್ ಅಂದರೆ 30 ಮಾರ್ಕ್ಸ್ ಇರ್ತವೆ, ಇದನ್ನು ಬಿಟ್ಬಿಟ್ಟು ಉಳಿದ ಟಾಪಿಕ್ ಓದಿಬಿಟ್ರೆ ಆಯಿತು, ಅಲ್ಲಿ ನಾವು ಎಲಿಜಿಬಲ್ ಆಗ್ಬೋದಲ್ಲ ಅಂತ ಹೇಳ್ತೀವಿ. ಅಲ್ಲಿ ಸಾಧ್ಯನೇ ಇಲ್ಲ ಸ್ನೇಹಿತರೆ. ಯಾವುದಕ್ಕೋಸ್ಕರ ಒಂದೊಂದು ಕ್ವಶನ್ನು ವೆರಿ ಇಂಪಾರ್ಟೆಂಟು, ಒಂದೊಂದು ಮಾರ್ಕ್ಸ್ ಕೂಡ ವೆರಿ ಇಂಪಾರ್ಟೆಂಟು. ಅದಕ್ಕೋಸ್ಕರ ಹೇಳೋದು ಏನಿಲ್ಲ ಅಂತಂದ್ರು, ನಾನು ಮಾಡುವಂಥ ನೋಟ್ಸ್ ಮೇಲೆ ನೀವು 30 ಕ್ವಶನ್ ಇರ್ತವೆ, 25 ಅಬೌವ್ ತೆಗಿಬೋದು. ಆ ರೀತಿ ನಿಮಗೆ ಒಂದು ನೋಟ್ಸ್ ರೆಫರ್ ಮಾಡಿ ಕೊಡ್ತೀನಿ ನಿಮಗೆ. ಗೋರ್ಮೆಂಟ್ ಬೇರೆ ಯಾವುದೂ ಅಲ್ಲ, ಗೋರ್ಮೆಂಟ್ ರೆಫರೆನ್ಸ್ ಬುಕ್ಗಳನ್ನೇ ನಿಮಗೆ ಮುಂದೆ ನಾನು PDF ನೋಟ್ಸ್ ಮಾಡಿಬಿಟ್ಟು ಸೆಂಡ್ ಮಾಡ್ತೀನಿ. ಡೋಂಟ್ ವರಿ, ತಲೆ ಕೆಡಿಸ್ಕೊಳ್ತೀವಿ, ಇಷ್ಟು ಓದಿದ್ರೆ ಸಾಕು, ಇಷ್ಟೇ ಸಾಕಪ್ಪ, ಆರಾಮ್ ಎಲಿಜಿಬಲ್ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ. ಓಕೆನಾ? ಈಗ ಏನಿಲ್ಲ ಅಂದರೂ ನೀವು 150ಗೆ 220 ಅಬೌವ್ ಮಾಡಲೇಬೇಕು, ಇಲ್ಲಾಂದರೆ ಭಾಳ ಕಷ್ಟ ಸ್ನೇಹಿತರೆ. ಅದಕ್ಕೆ ಹೇಳ್ತಾ ಇದ್ದೀನಿ. ಓಕೆ, ಅದೆಲ್ಲ ಬೇಡ. ಈಗ ನಾನು ನಿಮಗೆ ಎನಿವೆ 25 ಅಬೌವ್ ಅಂದರೆ ಈಗ ಸೈಕಾಲಜಿದೆಲ್ಲ 25 ಅಬೌವ್ ಸ್ಕೋರ್ ಆಗೋ ರೀತಿ ಒಂದು ನೋಟ್ಸ್ ರೆಡಿ ಮಾಡ್ತಾ ಇದ್ದೀನಿ. ಅದನ್ನು ನಿಮಗೆ ತಲುಪಿಸೋ ಜವಾಬ್ದಾರಿ ನಂದು. ಓಕೆನಾ? ಅದೇ ರೀತಿಯಾಗಿ ಪ್ರತಿಯೊಂದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಈಗ ನಾ ಏನು ಮಾಡಿದ್ದೀನಿ ಅಂದರೆ ಒಂದು 5-6 ಕ್ವಶನ್ ಕೂಡ ಮಾಡಲ್ ಕ್ವಶನ್ ಪೇಪರ್ ರೆಡಿ ಮಾಡ್ತಾ ಇದ್ದೀನಿ. ಅದು ರೆಡಿ ಆದ ತಕ್ಷಣ ನಿಮಗೆ ಅನಾಲಿಸಿಸ್ ಮಾಡ್ತಾ ಹೋಗೋಣ. ಅದನ್ನ ವಿಶ್ಲೇಷಣೆ ಮಾಡ್ತಾ ಹೋದಾಗ ಯಾವ ರೀತಿ ಕ್ವಶನ್ ಬರ್ತವೆ ಅನ್ನೋದು ನಾವು ಡಿಸ್ಕಸ್ ಮಾಡಿದಾಗ ಗೊತ್ತಾಗುತ್ತೆ ಸ್ನೇಹಿತರೆ. ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ. ಓಕೆ, ಈ ತರಗತಿ ಪ್ರಾರಂಭ ಮಾಡುವ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಲ್ಲ, ಅವರು ಸಬ್ಸ್ಕ್ರೈಬ್ ಮಾಡಿ ಬೇಗ. ಅದೇ ರೀತಿಯಾಗಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಅದೇ ರೀತಿಯಾಗಿ ನಿಮ್ಮದು ಯಾವುದೇ ಒಂದು ಗ್ರೂಪ್ ಇದ್ರೂ ಕೂಡ ಆ ಗ್ರೂಪಿಗೆ ಕೂಡ ಶೇರ್ ಮಾಡಿ. ಓಕೆ, ನಿಮ್ಗೆ ಯಾವುದಾದ್ರೂ ನೋಟ್ಸ್ ಬೇಕಾಗಿತ್ತಂದರೆ ಕೆಳಗೆ ಕಾಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿ ವಾಟ್ಸಪ್ ನಂಬರ್ ತೊಗೊಳ್ರಿ ನಂದು, ಅಲ್ಲಿ ಕೂಡ ಮೆಸೇಜ್ ಮಾಡಿ. ನಂಬರ್ ಬೇಕಾದರೆ ತೊಗೊಳ್ರಿ. ದಯವಿಟ್ಟು ಯಾರು ಪದೇ ಕಾಲ್ ಮಾಡಬೇಡ್ರಿ. ಇವತ್ತು ಮಾತ್ರ ಒಂದು 100 ಕಾಲ್ ಬಂದಿದೆ, ಅದಕ್ಕೋಸ್ಕರ ಮೆಸೇಜ್ ಹಾಕಿ ನಾನು ರಿಪ್ಲೈ ಮಾಡ್ತೀನಿ. ಬೇರೆ ಏನೋ ಕೆಲಸ ಮಾಡೋದನ್ನ ಈ ಟೈಮಲ್ಲಿ ಯಾರಾದರೂ ಕಾಲ್ ಮಾಡಿದ್ರೆ ಅಂದರೆ ನನಗೂ ಪ್ರಾಬ್ಲಮ್ಮು, ನಿಮಗೂ ಕಾಲ್ ರಿಸೀವ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ನಿಮಗೂ ಸಮಸ್ಯೆ, ಬೇಜಾರಾಗಬಾರ್ದು. ಅದಕ್ಕೋಸ್ಕರ ಒಂದು ನಂಬರ್ ತೊಗೊಳ್ರಿ, 900088099798. ಈ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ. ನಿಮ್ಗೆ ಏನು ಬೇಕು, ಏನು ಪ್ರಾಬ್ಲಮ್ ಇದೆ ಮೆಸೇಜ್ ಹಾಕಿ, ನಾನು ರಿಪ್ಲೈ ಮಾಡ್ತೀನಿ. ಓಕೆನಾ ಸ್ನೇಹಿತರೆ? ಓಕೆ, ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಇವತ್ತು ನಾವು ಬುದ್ಧಿಶಕ್ತಿ ನಾವು ನೋಡ್ತಾ ಹೋದಾಗ ನೋಡಿ ಸ್ನೇಹಿತರೆ, ಬುದ್ಧಿಶಕ್ತಿ ಅಂತ ಬಂದಾಗ ಸರ್ವೇ ಸಾಮಾನ್ಯವಾಗಿ ನಾವು ಬುದ್ಧಿಶಕ್ತಿ ಎಂಬ ಪರಿಕಲ್ಪನೆ ಎಲ್ಲರಿಗೂ ಒಂದು ಗೊತ್ತಿರುವ ಒಂದು ವಿಚಾರ, ಹೌದಾ? ಅದೇ ರೀತಿಯಾಗಿ ಇಲ್ಲಿ ಬುದ್ಧಿಶಕ್ತಿ ಅಂತಂದಾಗ ಅಮೂರ್ತ ಒಂದು ರೂಪ ಅಂತಾನೆ ಹೇಳ್ಬೋದು. ಇದೊಂದು ಅಮೂರ್ತ ಒಂದು ಪರಿಕಲ್ಪನೆ, ಕಣ್ಣಿಗೆ ಕಾಣದೇ ಇರುವಂತಹ ಒಂದು ಪರಿಕಲ್ಪನೆ ಅಂತ ನಾವು ಹೇಳ್ಬೋದಾಗುತ್ತೆ ಸ್ನೇಹಿತರೆ. ಇಲ್ಲಿ ಬುದ್ಧಿಶಕ್ತಿ, ಬುದ್ಧಿವಂತ, ಮೇಧಾವಿ, ದಡ್ಡ, ಈ ರೀತಿ ನಾವು ವರ್ಗೀಕರಿಸ್ತೀವಿ. ಬುದ್ಧಿಶಕ್ತಿಯ ಆಧಾರದ ಮೇಲೆ ನಾವು ವರ್ಗೀಕರಣ ಮಾಡ್ತಾ ಹೋಗ್ತೀವಿ. ಅದೇ ರೀತಿ ಇದು ನೆನಪಿರ್ಲಿ, ಬುದ್ಧಿಶಕ್ತಿ ಅನ್ನೋದು ಒಂದು ನೆನಪಿರ್ಲಿ ಏನಂದ್ರೆ ಅಮೂರ್ತ ಪರಿಕಲ್ಪನೆ.
ಅಮೂರ್ತ ಪರಿಕಲ್ಪನೆ, ಅಮೂರ್ತ ಪರಿಕಲ್ಪನೆ ನೆನಪಿರಲಿ, ಕ್ವಶನ್ ರೈಸ್ ಆಗಬಹುದು. ಪರಿಕಲ್ಪನೆ ಅಂದ್ರೆ ಕಣ್ಣಿಗೆ ಕಾಣದೇ ಇರುವಂತಹ ಒಂದು ಪರಿಕಲ್ಪನೆ ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ನೋಡಿ, ಬುದ್ಧಿಶಕ್ತಿ ನಮಗೆ ಚಿರಪರಿಚಿತವಾದರೂ ಕೂಡ ಬುದ್ಧಿಶಕ್ತಿಗೊಂದು ಡೆಫಿನಿಷನ್ ಹೇಳೋದು ಅಥವಾ ಒಂದು ನಿರ್ದಿಷ್ಟವಾದ ಒಂದು ಅರ್ಥ ಹೇಳೋದು ನಾವು ಕಷ್ಟ. ಅದಕ್ಕೊಂದು ನಿರ್ದಿಷ್ಟವಾದ ಒಂದು ಅರ್ಥ ಹೇಳೋದು ನಾವು ಕಷ್ಟ ಅನಿಸುತ್ತೆ. ಅದೇ ರೀತಿಯಾಗಿ ಇಲ್ಲಿ ಕೆಲವು ಅಂಶಗಳನ್ನು ನಾವು ಗಮನಿಸಿದಾಗ ಏನಾಗುತ್ತಪ್ಪ ಅಂತಂದಾಗ, ಈಗ ಮಾನವ ಈಗಂತಲ್ಲ, ಅನಾದಿ ಕಾಲದಿಂದಲೂ ಕೂಡ ಮಾನವ ಬೆಳೆದು ಬಂದಿದ್ದಾನೆ. ಅವನ ಸಾಮರ್ಥ್ಯ ಅನುಗುಣವಾಗಿ ಇಂದಿನ ನೆನಪು, ಮುಂದಿನ ನೆನಪಾಗುವುದು, ಆಲೋಚನೆ ಎಲ್ಲವೂ ಏನಾಗಿರುತ್ತೆ ಅಂದ್ರೆ ಬುದ್ಧಿಶಕ್ತಿಯ ಮೇಲೆ ಅವಲಂಬಿತವಾಗಿರುತ್ತೆ. ನಿನ್ನೆ ಮಾಡಿದ್ದು ಮುಂದೆ ಏನ್ ಮಾಡ್ಬೇಕು ಅನ್ನೋದು ಎಲ್ಲ ಇದ್ರ ಮೇಲೆ ಅವಲಂಬನೆ ಆಗಿರುತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ ಇದರ ಅರ್ಥ ನೋಡುವುದಾದ್ರೆ, ಆಕ್ಸ್ಫರ್ಡ್ ನಿಘಂಟಿನ ಪ್ರಕಾರ ಏನಪ್ಪ ಬುದ್ಧಿಶಕ್ತಿ ಅಂದ್ರೆ, ನೋಡಿ, ಬುದ್ಧಿಶಕ್ತಿ ಎಂದರೆ ಕಲಿಯಲು, ಗ್ರಹಿಸಲು, ಅರ್ಥ ಮಾಡಿಕೊಳ್ಳಲು ಮತ್ತು ತಿಳಿದುಕೊಳ್ಳಬೇಕಾದ ಒಂದು ಸಾಮರ್ಥ್ಯ. ನೋಡ್ರಿ, ಆಕ್ಸ್ಫರ್ಡ್ ನಿಘಂಟಿನ ಪ್ರಕಾರ ಏನಪ್ಪ ಅಂತಂದ್ರೆ, ಬುದ್ಧಿಶಕ್ತಿ ಅಂದರೆ ಕಲಿಯಲು ಮತ್ತು ಗ್ರಹಿಸಲು, ಅದನ್ನು ಅರ್ಥ ಮಾಡಿಕೊಳ್ಳಲು, ತಿಳಿದುಕೊಳ್ಳಬೇಕಾದ ಒಂದು ನಮ್ಮಲ್ಲಿರುವಂತ ಸಾಮರ್ಥ್ಯಕ್ಕೆ ಏನಂತಾರೆ ಬುದ್ಧಿಶಕ್ತಿ ಅಂತ ನಾವು ಕರಿಬಹುದು. ನಿಘಂಟಿನ ಪ್ರಕಾರ, ಯಾವ ನಿಘಂಟು? ಆಕ್ಸ್ಫರ್ಡ್ ನಿಘಂಟಿನ ಪ್ರಕಾರ ಅಂತ ನಾವಿಲ್ಲಿ ಹೇಳ್ತೀವಿ ಸ್ನೇಹಿತರೆ. ಅದೇ ರೀತಿಯಾಗಿ ಕೆಲವು ವ್ಯಾಖ್ಯೆಗಳನ್ನು ನೋಡಿದಾದ್ರೆ, ಆಲ್ಫ್ರೆಡ್ ಬೀನೆ ಅವರು ಹೇಳ್ತಾರೆ, ಏನಂತ ಹೇಳ್ತಾರೆ ನೋಡ್ರಿ, ಬುದ್ಧಿಶಕ್ತಿ, ಇವರ ಪ್ರಕಾರ ಬುದ್ಧಿಶಕ್ತಿ ಎಂದರೇನು? ಆಲ್ಫ್ರೆಡ್ ಬೀನೆ ಅವರ ಪ್ರಕಾರ ಬುದ್ಧಿಶಕ್ತಿ ಎಂದರೇನು? ಸೊ ಫ್ರೆಂಡ್ಸ್, ಒಂದ್ ಸೆಕೆಂಡು, ಇದೇ ರೀತಿಯಾಗಿ ನಿಮಗೆ PDF ನೋಟ್ಸ್ ಕೂಡ ಬೇಕಾಗಿದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಯೂಟ್ಯೂಬ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಏನು ಮಾಡಿರ್ತೇನೆ ಅಂದರೆ KK ನ್ಯಾಷನಲ್ ಅಕಾಡೆಮಿ ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಹಾಕಿರ್ತೀನಿ. ಅಲ್ಲಿ ಆ ಲಿಂಕ್ ಬಳಸುವ ಮೂಲಕ ನೀವು ಟೆಲಿಗ್ರಾಮ್ಗೆ ಜಾಯಿನ್ ಆಗಿ ಅಲ್ಲಿ ಈ ರೀತಿ ಎಲ್ಲ PDF ನೋಟ್ಸ್ಗಳು ಸಿಗ್ತವೆ. ಉಚಿತವಾಗಿ PDF ನೋಟ್ಸ್ ಕೊಡ್ತಾ ಇದ್ದೀನಿ, ಉಚಿತವಾಗಿ ತರಗತಿ ಇರುತ್ತೆ. ನಾ ಫ್ರೀ ಇದ್ದಾಗ ಮಾತ್ರ ಮಾಡ್ತಾ ಇದ್ದೀನಿ, ಡೈಲಿ ಮಾಡ್ತಾ ಇಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಕೆಳಗೆ ಕಾಣುವಂತ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಎಷ್ಟೋ ಜನ ನೋಡ್ತಾ ಇದ್ದೀರಿ, ಆದ್ರೆ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ. ಯಾಕೆ? ಅದರಿಂದ ಏನಾದರೂ ನಿಮ್ಮ ದುಡ್ಡು ಖರ್ಚಾಗುತ್ತಾ? ನೋ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಓಕೆನಾ? ನೋಡಿ, ಒಂದ್ ಸೆಕೆಂಡ್ ಇನ್ನೊಮ್ಮೆ ನೆನಪಿರ್ಲಿ. ಯಾಕಂತಂದಾಗ ಸೈಕಾಲಜಿ ಅರ್ಥ ಆಗಲ್ಲ ಅನ್ನೋರು ಮೈಂಡ್ ಇಂದ ತೆಗೆದಾಕಿ. ಸೈಕಾಲಜಿ ಈಸಿ ಅನ್ಸುತ್ತೆ, ನೀವು ಅರ್ಥ ಮಾಡ್ಕೊಂಡ್ರೆ ಮಾತ್ರ. ನಾವು ಇಲ್ಲೇ ಇನ್ನು ಬರುತ್ತೆ, ನಾವು ಇನ್ನ ಹೋಗ್ತಾ ಇದೀವಿ, ಅದಕ್ಕಿನ್ನ ಅಷ್ಟು ದೂರ ಇದೆ. ಆಗಲ್ಲಪ್ಪ ಅಲ್ಲಿ ಹೋಗೋದಂತ ಇಲ್ಲೇ ಒಳಬಿಟ್ರೆ ಅದನ್ನ ಹೆಂಗಿದೆ ಅಂತ ನೋಡಕ್ಕೂ ಕೂಡ ಆಗಲ್ಲ, ಹೌದಾ? ಸ್ವಲ್ಪ ಏನಂದ್ರೆ ಇಲ್ಲಿ ಸ್ವಲ್ಪ ನಾವು ಹೋಗುವಂತ ದಾರಿ ಸ್ವಲ್ಪ ಕಷ್ಟ ಇರ್ಬೋದು, ಮುಂದೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ಓಕೆ, ಅದೆಲ್ಲ ಬೇಡ, ಟೈಮ್ ಎಷ್ಟು. ಬೀನೆ ಅವರ ಪ್ರಕಾರ ಏನಾಗುತ್ತೆ, ಬುದ್ಧಿಶಕ್ತಿ ಎಂದರೆ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವ, ಸರಿ ತಪ್ಪುಗಳನ್ನು ನಿರ್ಧರಿಸುವ ಮತ್ತು ತೀರ್ಮಾನವನ್ನು ಕೈಗೊಳ್ಳುವಂತ ಸಾಮರ್ಥ್ಯವಾಗಿದೆ. ನೋಡಿ, ಆಲ್ಫ್ರೆಡ್ ಬೀನೆ ಅವರು ಹೇಳ್ತಾರೆ, ಬುದ್ಧಿಶಕ್ತಿ ಎಂದರೆ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವ, ಸರಿ ಅಥವಾ ತಪ್ಪುಗಳನ್ನು ನಿರ್ಧರಿಸುವ ಮತ್ತು ತೀರ್ಮಾನವನ್ನು ಕೈಗೊಳ್ಳುವಂತ ಸಾಮರ್ಥ್ಯವೇ ಬುದ್ಧಿಶಕ್ತಿ ಅಂತ ಕರೀತಾರೆ. ಅದೇ ರೀತಿಯಾಗಿ ವೇಸ್ಲರ್ ಅವರ ಪ್ರಕಾರ ಬುದ್ಧಿಶಕ್ತಿ ಅಂತ ಹೇಳ್ತಾ ಇದ್ದಾರೆ, ಬುದ್ಧಿಶಕ್ತಿ ಎಂದರೆ ಉದ್ದೇಶಪೂರ್ವಕವಾಗಿ ವರ್ತಿಸುವ, ವಿವೇಕಯುತವಾಗಿ ಆಲೋಚಿಸುವ ಮತ್ತು ಯಶಸ್ವಿಯಾಗಿ ಪರಿಸರಕ್ಕೆ ಹೊಂದಿಕೊಳ್ಳುವ ಹಲವು ಮಾನಸಿಕ ಗುಣಗಳನ್ನು ಸಂಕಲನ ರೂಪವೇ ಬುದ್ಧಿಶಕ್ತಿ. ನೋಡಿ, ಬುದ್ಧಿಶಕ್ತಿ ಎಂದರೆ ಉದ್ದೇಶಪೂರ್ವಕವಾಗಿರ್ಬೇಕು, ವರ್ತಿಸುವ, ವಿವೇಕಯುತ ಅಂದ್ರೆ ಒಂದು ಯೋಚನೆ ಮಾಡುವಂತ ಸಾಮರ್ಥ್ಯ ಇರಬೇಕು, ಆಲೋಚಿಸುವ ಸಾಮರ್ಥ್ಯ ಇರಬೇಕು. ಅದೇ ರೀತಿಯಾಗಿ ಮತ್ತು ಯಶಸ್ವಿಯಾಗಿ ಅಂದ್ರೆ ಅನುಕೂಲಕರವಾಗಿ ಪರಿಸರಕ್ಕೆ ಅನುಕೂಲಕ್ಕೆ ತಕ್ಕಂತ ಹೊಂದಿಕೊಳ್ಳುವ ಒಂದು ಮಾನಸಿಕ ಸ್ಥಿತಿ, ಗುಣಗಳ ಸಂಕಲನ ರೂಪ ಅಂತ ಹೇಳ್ತಾರೆ. ಯಾರು? ವೆಸ್ಲರ್ ಅವರ ಪ್ರಕಾರ. ಅದೇ ರೀತಿಯಾಗಿ ಮೆನ್ ಅವರ ಪ್ರಕಾರ ನೋಡ್ರಿ, ಮೆನ್ ಅವರ ಪ್ರಕಾರ ಸಂದರ್ಭೋಚಿತ ಸಮಯ ಯೋಜನೆ ನೋಡ್ರಿ, ಪೋಷಕವಾಗುವ ಸಾಮರ್ಥ್ಯವೇ ಬುದ್ಧಿಶಕ್ತಿ. ಅಂದ್ರ ಸಮಯಕ್ಕನುಗುಣವಾಗಿ ಸಮಯೋಜನೆ ಬೆಳವಣಿಗೆ ಆಗುವ ಸಾಮರ್ಥ್ಯವೇ ನಾವು ಬುದ್ಧಿಶಕ್ತಿ ಅಂತ ಕರಿತೀವಿ ಅಂತ ಯಾರು ಹೇಳ್ತಾ ಇದ್ದಾರೆ ಅಂದ್ರೆ ಮೆನ್ ಅವರು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಇಷ್ಟು
ನಾವು ಸುಮ್ಮನೆ ಡೆಫಿನೇಷನ್ ನೋಡಿದ್ವಿ, ಏನಂದ್ರೆ ವ್ಯಾಖ್ಯೆಗಳಾಗಿರ್ಬೋದು, ಅರ್ಥ ಆಗಿರ್ಬೋದು ನೋಡ್ತಾ ಹೋದ್ವಿ. ಬುದ್ಧಿಶಕ್ತಿ ಅಂದ್ರೆ ಏನು, ಯಾವ ರೀತಿ ಇರುತ್ತೆ ಅನ್ನೋದು ಗೊತ್ತಾಗುತ್ತೆ. ಸರ್ವೇ ಸಾಮಾನ್ಯ ಬುದ್ಧಿಶಕ್ತಿ ಕೆಲವರಲ್ಲಿ ಜಾಸ್ತಿ ಇರುತ್ತೆ, ಕೆಲವರಲ್ಲಿ ಕಡಿಮೆ ಇರುತ್ತೆ. ಫಾರ್ ಎಕ್ಸಾಂಪಲ್, ನಮ್ಮ ಕೈ ಬೆರಳುಗಳೇ ನಮಗೆ ಸರಿಯಾದ ರೀತಿಯಲ್ಲಿ ಇರಲ್ಲ, ಯಾಕಂದ್ರೆ ಏನೋ ಒಂದು ಹೆಚ್ಚು ಒಂದು ಕಡಿಮೆ ಇರುತ್ತೆ. ಅದೇ ರೀತಿ ನಾವು ಒಂದು 10 ಜನ ಸ್ನೇಹಿತರಿದ್ರೆ ಅಲ್ಲಿ ಇರ್ತಕ್ಕಂಥ ಆಲೋಚನೆಗಳೇ ಬೇರೆ ಬೇರೆ ರೀತಿಯಾಗಿರ್ತವೆ, ಅಲ್ಲಿ ಇರ್ತಕ್ಕಂಥ ಬುದ್ಧಿಮಟ್ಟನೇ ಬೇರೆ ಇರುತ್ತೆ. ಒಬ್ಬ ನೆನಪಿನ ಶಕ್ತಿ ಜಾಸ್ತಿ ಇರ್ಬೋದು, ಒಬ್ಬರಿಗೆ ಕಡಿಮೆ ಇರ್ಬೋದು, ಒಬ್ಬರಿಗೆ ಆ ಕ್ಷಣದಿಂದನೇ ಈಗ ಮಾತಾಡಿದ್ದು ಮುಂದೆ ಹೋದ ತಕ್ಷಣ ಮರ್ತು ಬಿಡ್ಬೋದು, ಆ ರೀತಿ ಇರ್ತಾರೆ. ಅದಕ್ಕೆ ನಾವು ಬುದ್ಧಿಶಕ್ತಿಯನ್ನು ಒಂದು ನಿರ್ದಿಷ್ಟವಾಗಿ ಅರ್ಥ ಹೇಳೋದು ತುಂಬಾ ಕಷ್ಟ. ಓಕೆನಾ? ನೆಕ್ಸ್ಟ್ ನೋಡಿ, ಬುದ್ಧಿಶಕ್ತಿಯ ಸಿದ್ಧಾಂತಗಳು. ಬುದ್ಧಿಶಕ್ತಿಯ ಸಿದ್ಧಾಂತಗಳನ್ನು ನೋಡೋದಾದ್ರೆ ನೋಡಿ ಸ್ನೇಹಿತರೆ, ಹಲವಾರು ನಾವು ಕಾಣ್ತೀವಿ ಬುದ್ಧಿಶಕ್ತಿಯ ಸಿದ್ಧಾಂತಗಳಲ್ಲಿ. ಇಲ್ಲಿ ಬುದ್ಧಿಶಕ್ತಿಯ ಕುರಿತಂತೆ ಅನೇಕ ಮನೋವಿಜ್ಞಾನಿಗಳು ತಮ್ಮದೇ ಆದ ಸಿದ್ಧಾಂತಗಳನ್ನು ಮಂಡಿಸ್ತಾರೆ. ಅವು ಕೆಲವುಗಳನ್ನು ಮಾತ್ರ ನಾನು ಇಲ್ಲಿ ಮುಂದೆ ತಂದಿದ್ದೀನಿ. ಇನ್ನು ಮುಂದಿನ ದಿನಮಾನಗಳು ಹೆಚ್ಚಿನ ನಾನು ನೋಟ್ಸ್ ಮಾಡ್ತೀನಿ. ಇದು ನಿಮಗೆ ತರಗತಿ ಕ್ಲಾಸ್ ಮಾಡೋಕಷ್ಟೇ ಸಿಂಪಲ್ ಆಗಿ ಮಾಡಿದ್ದೀನಿ. ಅದು ಇನ್ನೊಂದು ನೋಟ್ಸ್ ಬೇರೆ ಮಾಡಿದ್ದೀನಿ, ಆ ನೋಟ್ಸ್ ನಿಮಗೆ ಶೇರ್ ಮಾಡ್ತೀನಿ ಟೆಲಿಗ್ರಾಮ್ ಗ್ರೂಪಲ್ಲಿ. ಅಷ್ಟು ನೋಡಿದ್ರೆ ಸಾಕು. ಓಕೆನಾ? ಇಲ್ಲಿ ಚಾರ್ಲ್ಸ್ ಸ್ಪಿಯರ್ಮನ್ ಅವರ ದ್ವಿಕಾರ ಸಿದ್ಧಾಂತ, ಲೂಯಿಸ್ ಥರ್ಸ್ಟ್ ನವರ ಪ್ರಾಥಮಿಕ ಬುದ್ಧಿ ಸಾಮರ್ಥ್ಯಗಳ ಸಿದ್ಧಾಂತ, ಅದೇ ರೀತಿಯಾಗಿ ರಾಬರ್ಟ್ ಸ್ಟೆನ್ಬರ್ಗ್ ಅವರದ ತ್ರಿಗುಣ ಸಿದ್ಧಾಂತ. ಓಕೆನಾ? ಈ ಒಂದೊಂದಾದ ನೋಡಿದ್ರೆ ನೋಡಿ, ಚಾರ್ಲ್ಸ್ ಸ್ಪಿಯರ್ಮನ್ ದ್ವಿಕಾರ ಸಿದ್ಧಾಂತ. ದ್ವಿಕಾರ ಸಿದ್ಧಾಂತವನ್ನು ಇವರು 1927ರಲ್ಲಿ ಮಂಡನೆ ಮಾಡ್ತಾರೆ. ಇದು ಅವರ ಪ್ರಕಾರ ಬುದ್ಧಿಶಕ್ತಿಯು ಸಾಮಾನ್ಯಕವಾಗಿದ್ದರೆ ಜಿ ಕಾರಕ ಅಂತ ಹೇಳ್ತಾರೆ. ಜಿ ಕಾರಕ ಯಾರು? ಸ್ಪಿಯರ್ಮನ್ ಅವರು. ಮತ್ತು ನಿರ್ದಿಷ್ಟ ಕಾರಕವನ್ನು ಎಸ್ ಕಾರಕ. ನೋಡ್ರಿ, ಸಾಮಾನ್ಯ ಕಾರಕವನ್ನು ಜಿ ಕಾರಕ, ನಿರ್ದಿಷ್ಟ ಕಾರಕವನ್ನು ಎಸ್ ಕಾರಕ ಎಂದು 2 ಅಂಶಗಳನ್ನು ಹೇಳ್ತಾರೆ. ಯಾರಂದ್ರೆ ಸ್ಪಿಯರ್ಮನ್. ಇವರು ಏನ್ ಮಾಡ್ತಾರೆ ಅಂದ್ರೆ ಒಂದು ಉದಾಹರಣೆ ಮೂಲಕನೂ ಕೂಡ ಹೇಳಕ್ ಹೋಗ್ತಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡುವ ಎಲ್ಲ ಕ್ರಿಕೆಟ್ ಆಟಗಾರರಲ್ಲಿ ಸಾಮಾನ್ಯವಾಗಿ ಏನಿರುತ್ತೆ, ಜಿ ಕಾರಕ ಹೆಚ್ಚಾಗಿರುತ್ತದೆ ಅಂತ ಹೇಳ್ತಾರೆ. ಈ ರೀತಿ ಅವರು ಅನೇಕ ರೀತಿಯ ಕೆಲವು ಉದಾಹರಣೆಗಳು ಕೂಡ ಕೊಟ್ಟು ಹೇಳ್ತಾ ಹೋಗ್ತಾನೆ ಇರ್ತಾರೆ. ನೋಡಿ, ಫಾರ್ ಎಕ್ಸಾಂಪಲ್, ಶ್ರೇಷ್ಠ ಕ್ರಿಕೆಟ್ ಪಟಾನುಗಳು ಕಾರಣ ಅವರು ಸಾಮಾನ್ಯ ಬುದ್ಧಿಶಕ್ತಿ ಹೊಂದಿರ್ತಾರೆ ಅಂತ ಹೇಳ್ತಾರೆ. ಬುದ್ಧಿಶಕ್ತಿ ಕಾರಕ ಅವರಲ್ಲಿ ವಿಶೇಷತೆಯನ್ನು ಕೂಡಿತ್ತಂದ್ರೆ ಅದು ಎಸ್ ಕಾರಕ ಆಗಿರುತ್ತೆ. ವಿಶೇಷತೆಯಿಂದ ಕೂಡಿದ್ರೆ ಅದು ಎಸ್. ಇಷ್ಟೇ ತಿಳ್ಕೊಂಬಿಡ್ರಿ. ಸಾಮಾನ್ಯ ಕಾರಕ ಜಿ ಕಾರಕ, ನಿರ್ದಿಷ್ಟ ಕಾರಕ ಎಸ್ ಕಾರಕ. ಇಷ್ಟೇ. ಇವ್ರದ್ದೇನು ಭಾಳ ಏನಿಲ್ಲ. ಏನ್ ಕೇಳ್ತಾರೆ ಅಂದ್ರೆ, ದ್ವಿಕಾರಕ ಸಿದ್ಧಾಂತವನ್ನು ಮಂಡನೆ ಮಾಡಿದವರು ಯಾರಂತ ಕೇಳ್ತಾರೆ, ಚಾರ್ಲ್ಸ್ ಸ್ಪಿಯರ್ಮನ್. ಇವು ನೋಡಿ, ಪ್ರಾಥಮಿಕ ಬುದ್ಧಿ ಸಾಮರ್ಥ್ಯಗಳ ಸಿದ್ಧಾಂತವನ್ನು ಮಂಡನೆ ಮಾಡಿದವರು ಯಾರಂತಾಗ ಲೂಯಿಸ್ ಥರ್ಸ್ಟನ್ ಅವರು ಪ್ರಾಥಮಿಕ ಬುದ್ಧಿ ಸಾಮರ್ಥ್ಯ ಸಿದ್ಧಾಂತವನ್ನು ಮಂಡಿಸ್ತಾರೆ. ಆದರೆ ಇದರಲ್ಲಿ ಅವರು 7 ಸಿದ್ಧಾಂತಗಳನ್ನು ನಾವು ಕಾಣ್ತೀವಿ. 7 ಮಾನಸಿಕ ಸಾಮರ್ಥ್ಯ ಸಿದ್ಧಾಂತಗಳನ್ನು ಇವರು ಹೇಳ್ತಾರೆ. ಇಲ್ಲಿ ನಾನು ಪ್ರಸ್ತಾಪ ಮಾಡಿಲ್ಲ, ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ನೋಡ್ರಿ, ಭಾಷೆಯ ಅರ್ಥಗ್ರಹಣ. ಒಂದನೇದು ಭಾಷೆಯ ಅರ್ಥಗ್ರಹಣ. ಭಾಷೆಯ ಅರ್ಥಗ್ರಹಣ. ಎರಡನೇದು ಬಂದ್ರೆ ನಿಮಗೆ ಪದ ಬಳಕೆಯಲ್ಲಿ ನಿರರ್ಗಳತೆ. ಪದ ಬಳಕೆಯಲ್ಲಿ ನಿರರ್ಗಳತೆ. ಅದೇ ರೀತಿ ಗಣಿತ ಸಾಮರ್ಥ್ಯಗಳು ಕೇಳ್ತಾರೆ. ಅದೇ ರೀತಿಯಾಗಿ ವಾಸ್ತು ವಿನ್ಯಾಸ ಗ್ರಹಿಕೆ, ನೆನಪಿನ ಶಕ್ತಿ, ನಿಯಮಗಳ ಅನ್ವಯ ಅಂದರೆ ವಾಸ್ತವ ಆಧಾರದ ಮೇಲೆ ಸಾಮಾನ್ಯ ನಿಯಮಗಳನ್ನು ರೂಪಿಸುವುದು. ಈ ರೀತಿಯಾಗಿ ಅವರು 7 ತಮ್ಮ ಏನ್ ಮಾಡ್ತಾರೆ ಅಂದ್ರೆ ಮಾನಸಿಕ ಸಾಮರ್ಥ್ಯಗಳನ್ನು ವಿಂಗಡಣೆ ಮಾಡ್ತಾರೆ. ಅದು ಕೂಡ ನಿಮಗೆ ನೋಟ್ಸ್ ಶೇರ್ ಮಾಡ್ತೀನಿ. ರಾಬರ್ಟ್ ಸ್ಟರ್ನ್ಬರ್ಗ್ ಅವರದು ತ್ರಿಗುಣ ಸಿದ್ಧಾಂತ. ತ್ರಿಗುಣ ಸಿದ್ಧಾಂತವನ್ನು ಇವರು ಹೇಳ್ತಾರೆ. ಯಾವ ರೀತಿ ಅಂದ್ರೆ ವಿಶೇಷಕ ಬುದ್ಧಿಶಕ್ತಿ, ಅನುಭವಾತ್ಮಕ ಬುದ್ಧಿಶಕ್ತಿ, ಸಾಂದರ್ಭಿಕ ಬುದ್ಧಿಶಕ್ತಿ. ಇವರು ಹೇಳ್ತಾ ಹೋಗ್ತಾರೆ 3 ಬುದ್ಧಿಶಕ್ತಿಗಳು ತ್ರಿಗುಣ ಸಿದ್ಧಾಂತ ಹೇಳ್ತಾರೆ. ಇವರ ಪ್ರಕಾರ ಒಂದು ಸೆಕೆಂಡ್, ರಾಬರ್ಟ್ ಸ್ಟರ್ನ್ಬರ್ಗ್ ಅವರು ಏನ್ ಮಾಡ್ತಾರೆ ಅಂದ್ರೆ 1985ರಲ್ಲಿ ತ್ರಿಗುಣ ಸಿದ್ಧಾಂತವನ್ನು ಮಂಡನೆ ಮಾಡ್ತಾರೆ.
ಇವರ ಪ್ರಕಾರ ಬುದ್ಧಿಶಕ್ತಿ ಎಂಬುದು ವ್ಯಕ್ತಿ ತನ್ನ ಮತ್ತು ತನ್ನ ಸಮಾಜದ ಗುರಿ ಸಾಧನೆಗಾಗಿ ಸಂದರ್ಭಕ್ಕೆ ಹೊಂದಿಕೊಳ್ಳುವ ಪರಿಸರವನ್ನು ಮಾರ್ಪಡಿಸುವ ಇಲ್ಲವೇ ಸೂಕ್ತ ಪರಿಸರವನ್ನು ಆಯ್ಕೆ ಮಾಡುವ ಸಾಮರ್ಥ್ಯವನ್ನು ಬುದ್ಧಿಶಕ್ತಿ ಅಂತ ಕರೀತಾರೆ. ನೆಕ್ಸ್ಟ್ ಅದರಲ್ಲೇ 3 ಭಾಗಗಳನ್ನಾಗಿ ಮಾಡ್ತಾರೆ. ವಿಶೇಷಕ ಬುದ್ಧಿಶಕ್ತಿ, ಅನುಭವಾತ್ಮಕ ಬುದ್ಧಿಶಕ್ತಿ, ಸಾಂದರ್ಭಿಕ ಬುದ್ಧಿಶಕ್ತಿ ಅಂತೇಳಿ 3 ತ್ರಿಗುಣ ಸಿದ್ಧಾಂತವನ್ನು ಎಷ್ಟರಲ್ಲಿ ಮಂಡಿಸ್ತಾರೆ ಅಂದರೆ 1985ರಲ್ಲಿ. ಯಾರು ಅಂದರೆ ರಾಬರ್ಟ್ ಸ್ಟರ್ನ್ಬರ್ಗ್ ಅವರು ಮಾಡ್ತಾರೆ. ಓಕೆನಾ. ಇಲ್ಲಿ ನೋಡ್ರಿ ಇವರು ಏನ್ ಮಾಡಿದ್ರೆ ವಿಶ್ಲೇಷಕ ಬುದ್ಧಿಶಕ್ತಿ ಅಂತ ಬಂದಾಗ ಇಲ್ಲಿ ಸಮಸ್ಯೆಗೆ ಪರಿಹಾರಕ್ಕಾಗಿ ಮಾಹಿತಿಗಳನ್ನು ವಿಶ್ಲೇಷಿಸುವ ಸಾಮರ್ಥ್ಯವೇ ವಿಶ್ಲೇಷಕ ಬುದ್ಧಿಶಕ್ತಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೆನಪಲ್ಲಿ ಹೆಂಗಪ್ಪ ಅಂದ್ರೆ ಸಮಸ್ಯೆಗೆ ನೋಟ್ ಮಾಡ್ಕೊಳ್ರಿ. ಏನಪ್ಪ ವಿಶ್ಲೇಷಕ ಬುದ್ಧಿಶಕ್ತಿ ಅಂದ್ರೆ ಸಮಸ್ಯೆ ಪರಿಹಾರಕ್ಕಾಗಿ ಮಾಹಿತಿಯನ್ನು ವಿಶ್ಲೇಷಿಸುವ ಸಾಮರ್ಥ್ಯವೇ ವಿಶ್ಲೇಷಕ ಬುದ್ಧಿಶಕ್ತಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ವ್ಯಕ್ತಿ ವಿಷಯಗಳ ಬಗ್ಗೆ ವಿಮರ್ಶಾತ್ಮಕವಾಗಿ ಆಲೋಚಿಸುವುದು ವಿಶ್ಲೇಷಣಾ ಬುದ್ಧಿಶಕ್ತಿಯಲ್ಲಿ ಒಂದು ಪ್ರಮುಖ ಅಂಶ. ಇಲ್ಲಿ ಏನಾಗ್ತಂದ್ರೆ ಅದು ವಿಮರ್ಶಾತ್ಮಕವಾಗಿ ಆಲೋಚನೆ ಮಾಡೋದಂದ್ರೆ ವಿಶ್ಲೇಷಣಾ ಬುದ್ಧಿ ಅಂದ್ರೆ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಪರಿಹಾರ ಹುಡುಕ್ಬೇಕಾದಂದ್ರೆ ಅದಕ್ಕೆ ಹೇಗೆ ಬಂತು, ಯಾಕೆ ಬಂತು, ಏನು ಅನ್ನೋದು ಕ್ವಶನ್ ಮಾರ್ಕ್ ಆಗಿ ಮಾಡ್ತೀವಲ್ಲ, ಅದುವೇ ವಿಶ್ಲೇಷಣಾ ಬುದ್ಧಿಶಕ್ತಿ ಅಂತ ನಾವು ಕರಿತೀವಿ. ಅದೇ ರೀತಿಯಾಗಿ ಅನುಭವಾತ್ಮಕ ಬುದ್ಧಿಶಕ್ತಿ ಅಂತಂದಾಗ ಇನ್ನೊಂದು ಹೆಸರಲ್ಲಿ ಸಂಶೋಧಕ ಬುದ್ಧಿಶಕ್ತಿ ಅಂತ ಕರಿತೀವಿ. ಇಲ್ಲಿ ಹೆಂಗಪ್ಪ ಅಂತಂದ್ರೆ ಹೊಸದಾದ ಸಮಸ್ಯೆಗಳನ್ನು ಇಂದಿನ ಅನುಭವದ ಆಧಾರದ ಮೇಲೆ ಸೃಜನಾತ್ಮಕವಾಗಿ ಬಗೆಹರಿಸಿಕೊಳ್ಳುವುದಕ್ಕೆ ನಾವೇನಂತೀವಿ ಅನುಭವಾತ್ಮಕ ಬುದ್ಧಿಶಕ್ತಿ ಅಂತ ಕರಿತೀವಿ. ನೆಕ್ಸ್ಟ್ ಸಾಂದರ್ಭಿಕ ಬುದ್ಧಿಶಕ್ತಿ ಅಂತಂದಾಗ ಇಲ್ಲಿ ದೈನಂದಿನ ಬದುಕಿನಲ್ಲಿ ಎದುರಾಗುವ ಸಮಸ್ಯೆಗಳನ್ನು ಸಾಮರ್ಥ್ಯಾನುಗುಣವಾಗಿ ನಾವೇನ್ ಮಾಡ್ತೀವಿ ಅಂತಂದಾಗ ಬಗೆಹರಿಸಿಕೊಳ್ಳುವ ಒಂದು ಸಾಮರ್ಥ್ಯವೇ ನಾವೇನಂತೀವಿ ಸಾಂದರ್ಭಿಕ ಬುದ್ಧಿಶಕ್ತಿ ಅಂತ ಕರಿತೀವಿ. ಓಕೆನಾ. ಇದು ನಾನು ನೋಟ್ಸ್ ಕಳಿಸಿರ್ತೀನಿ, ನಿಮಗೆ ಸ್ವಲ್ಪ ಅರ್ಥ ಆಗಿಲ್ಲ ಅಂದ್ರೂ ನೋಟ್ಸ್ ಓದ್ರಿ, ಈಸಿಯಾಗಿ ಅರ್ಥ ಆಗುತ್ತೆ. ಬುದ್ಧಿಶಕ್ತಿ ಯಾವ ರೀತಿ ಬೆಳವಣಿಗೆ ಆಯ್ತು, ಏಕೆ ಬೆಳವಣಿಗೆ ಆಯ್ತು, ಹೆಂಗ್ ಬೆಳವಣಿಗೆ ಆಯ್ತು ಅಂತ ಬಂದಾಗ ನೋಡಿ ಸ್ನೇಹಿತರೆ, ಹುಟ್ಟಿನಿಂದ ಸಾಯುವವರೆಗೂ ನಮ್ಮ ಬುದ್ಧಿಶಕ್ತಿ ನಮ್ಮಲ್ಲೇ ಇರುತ್ತೆ, ಏರುಪೇರು ಆಗ್ತಾ ಇರುತ್ತೆ. ಇಲ್ಲಿ ನೋಡಿ ಕೆಲವು ಟರ್ಮನ್ ಮತ್ತು ಮೆರಿಲ್ ಅವರು ಹೇಳ್ತಾರೆ ಬುದ್ಧಿಶಕ್ತಿ ಬೆಳವಣಿಗೆ ಹುಟ್ಟಿನಿಂದ 12 ವರ್ಷದವರೆಗೂ ತೀವ್ರಗತಿಯಲ್ಲಿ ಸಾಗುತ್ತದೆ ಎಂಬುದು ಇವರ ಅಮೆರಿಕ ಮನೋವಿಜ್ಞಾನಿಗಳಾದಂತಹ ಟರ್ಮನ್ ಮತ್ತು ಮೆರಿಲ್ ಅವರು ಪ್ರಾಯೋಗಿಕವಾಗಿ ಅವರು ತಿಳಿಸ್ತಾ ಹೋಗ್ತಾರೆ. ಇಲ್ಲಿ ಹೆಂಗಪ್ಪ ಅಂತಂದಾಗ ಹುಟ್ಟಿನಿಂದ ಮಕ್ಕಳಿಗೆ ಒಳ್ಳೆಯ ಪೌಷ್ಟಿಕಾಂಶ ಆಗಿರ್ಬೋದು, ಪ್ರಚೋದನಿಕವಾದಂತಹ ಪರಿಸರ ಅಂಶ ಆಗಿರ್ಬೋದು ಅವರ ಮೇಲೆ ಗಾಢವಾದ ಪರಿಣಾಮ ಬೀರುತ್ತದೆ ಅಂತ ಇವರು ಹೇಳ್ತಾ ಹೋಗ್ತಾರೆ. ಆದರೆ ಟರ್ಮನ್ ಮತ್ತು ಮೆರಿಲ್ ಅವರ ಪ್ರಕಾರ 16ನೇ ವಯಸ್ಸಿನ ಗರಿಷ್ಠ ಮಟ್ಟ ಇರುತ್ತೆ. 16 ವಯಸ್ಸಿಗೆ ಬುದ್ಧಿಶಕ್ತಿ ಗರಿಷ್ಠ ಮಟ್ಟದಲ್ಲಿ ನಾವು ಕಾಣ್ತಾ ಹೋಗ್ತೀವಂತ ಅವರು ಹೇಳ್ತಾನೆ ಹೋಗ್ತಾರೆ. ಇಲ್ಲಿ ಏನಾಗುತ್ತಪ್ಪ ಅಂತಂದಾಗ ಈ ಬುದ್ಧಿಶಕ್ತಿ ಮಟ್ಟವನ್ನು ಅಳತೆ ಮಾಡಲು ವಯಸ್ಸನ್ನು ಹೆಚ್ಚಿನ ಮಟ್ಟದಲ್ಲಿ 16ನೇ ವಯಸ್ಸನ್ನೇ ನಾವು ಕನ್ಸಿಡರ್ ಮಾಡ್ತಾ ಹೋಗ್ತಾರೆ. ಓಕೆ. ನೆಕ್ಸ್ಟ್ ಮತ್ತೆ ನೋಡ್ರಿ, ಬುದ್ಧಿಶಕ್ತಿಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವ್ಯಾವಪ್ಪ ಅಂದಾಗ ಇಲ್ಲಿ ಬುದ್ಧಿಶಕ್ತಿಯ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ನಾವು 2 ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ಒಂದನೇದು ಜೀವ ರಾಸಾಯನಿಕ ಅಂಶಗಳು, ಸಾಮಾಜಿಕ ಸಾಂಸ್ಕೃತಿಕ ಅಂಶಗಳು. ಜೀವ ರಾಸಾಯನಿಕ ಅಂಶಗಳು ಅಂತ ಬಂದ್ರೆ ಅಲ್ಲಿ ಅನುವಂಶೀಯತೆ, ಗ್ರಂಥಿಗಳು, ಜೀವಸತ್ವಗಳು, ಇವು 3 ಇದರೊಳಗೆ ನಾವು ಕಾಣ್ತೀವಿ. ಅದೇ ರೀತಿಯಾಗಿ ಸಾಮಾಜಿಕ ಸಾಂಸ್ಕೃತಿಕ ಅಂಶಗಳು ನಾವು ಕಾಣ್ತಾ ಹೋಗ್ತೀವಿ. ಜೀವ ರಾಸಾಯನಿಕ ಅಂಶಗಳು ಅನುವಂಶೀಯತೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಬಂದಾಗ ಇಲ್ಲಿ ಬೆಳವಣಿಗೆಯಲ್ಲಿ ಅನುವಂಶೀಯತೆ ಪ್ರಮುಖ ಪಾತ್ರ. ಅಂದ್ರೆ ಒಂದು ಮಗು ಬೆಳವಣಿಗೆ ಆಗ್ಬೇಕಂತಂದಾಗ
ಬೆಳವಣಿಗೆ ಆಗ್ಬೇಕಂತಂದಾಗ ಅಲ್ಲಿ ಆನುವಂಶತೆ ಅತಿ ಹೆಚ್ಚು ಪ್ರಭಾವ ಬೀರುತ್ತದೆ ಅಂತ ನಾವು ಹೇಳ್ತೀವಿ. ನಮಗೆ ಗೊತ್ತಿರುವಂತ ವಿಷಯ ಅಂತ ನಾವು ಹೇಳ್ಬೋದು. ಯಾಕಂತಂದ್ರೆ ಬೆಳವಣಿಗೆ ಮೇಲೆ ಪರಿಸರವು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕೂಡ ಪ್ರಭಾವ ಬೀರುತ್ತೆ. ಅದೇ ರೀತಿ ಆನುವಂಶಿಕ ಕೂಡ ಪ್ರಭಾವ ಹೆಚ್ಚು ಬೀರುತ್ತದೆ ಅಂತ ನಾವು ಹೇಳ್ಬೋದು. ಪರಿಸರದ ಪ್ರಭಾವಕ್ಕಿಂತ ಅನುಭವದ ಇಲ್ಲಿ ಆನುವಂಶತೆಯು ಅತಿ ಹೆಚ್ಚು ಪ್ರಭಾವ ಬೀರುತ್ತಂತ ನಾವು ಹೇಳ್ಬೋದು. ಪರಿಸರನು ಕೂಡ ವ್ಯಕ್ತಿಯ ಮೇಲೆ ಬೆಳವಣಿಗೆ ಬುದ್ಧಿಶಕ್ತಿಯ ಮೇಲೆ ಪ್ರಭಾವ ಬೀರುತ್ತೆ. ಆದರೆ ಪರಿಸರಕ್ಕಿಂತ ಆನುವಂಶತೆಯೇ ಹೆಚ್ಚಿನ ಮಟ್ಟದಲ್ಲಿ ಪ್ರಭಾವ ಬೀರುತ್ತೆ ಅಂತ ಹೇಳ್ಬೋದು. ಯಾವ ರೀತಿ ಪ್ರಭಾವ ಬೀರುತ್ತೆ ಅಂತಂದಾಗ ಇಲ್ಲಿ ಪಾಲಕರು ಅಂದ್ರೆ ತಂದೆ ತಾಯಿ ಇದಾರಲ್ಲ, ಅವರ ಮಕ್ಕಳಿಗೆ ವಂಶವಾಹಿಗಳಾದಂಥ ವರ್ಣತಂತುಗಳು ಅಂತೀವಿ. ಆ ವರ್ಣತಂತುಗಳಿಂದ ಅವುಗಳಲ್ಲಿ ಗುಣಾಂಶಗಳು ನಿರ್ಧಾರವಾಗ್ತವೆ. ಗುಣಾಂಶಗಳು ಅಲ್ಲಿರ್ತಕ್ಕಂಥ ಅಂಶಗಳು ಪಾಸ್ ಆಗ್ತವೆ. ಗುಣಾಣುಗಳು ಪಾಸ್ ಆಗಿ ಪ್ರಮುಖ ಪಾತ್ರ ವಹಿಸ್ತವೆ. ಅಂದ್ರೆ ತಂದೆ ಯಾವ ರೀತಿ ಬುದ್ಧಿಶಕ್ತಿ ಹೊಂದಿರ್ತಾನೋ ಮಗನು ಅದೇ ರೀತಿ ಬುದ್ಧಿಶಕ್ತಿ ಅವನ ಸಾಮರ್ಥ್ಯಕ್ಕನುಗುಣವಾಗಿ ಆನುವಂಶತೆಯಿಂದ ಕೂಡಿರುತ್ತದೆ ಅಂತ ನಾವು ಇಲ್ಲಿ ಹೇಳ್ಬೋದು. ಯಾಕಂತಂದಾಗ ಅವರಲ್ಲಿರುವಂತ ಕೆಲವು ದೋಷಗಳು ಮಕ್ಕಳಲ್ಲಿ ಕೂಡ ಕಂಡು ಬರುತ್ತೆ, ಆ ಮಗುವಿನ ಮೇಲೆ ಕಂಡು ಬರುತ್ತೆ. ಅವರಲ್ಲಿರುವಂತ ಕಾಯಿಲೆ ಇರ್ಬೋದು, ನೆನಪಿನ ಶಕ್ತಿ ಕಾಯಿಲೆ ಇರ್ಬೋದು, ಅವುಗಳು ಏನಾಗುತ್ತಂದ್ರೆ ಮಕ್ಕಳ ಮೇಲೆ ಬುದ್ಧಿಮಾಂದ್ಯತೆ ಮೇಲೆ ಪ್ರಭಾವ ಬೀರುತ್ತೆ. ಆನುವಂಶಿಕತೆಯಿಂದ ಅವರ ಅಜ್ಜಂದು ಮಗನಿಗೆ ಬರ್ಬೋದು, ತಂದೆಯಿಂದ ಇಲ್ಲ ತಾಯಿಯಿಂದ ಕೂಡ ಆನುವಂಶಿಕತೆ ಪ್ರಭಾವ ಬೀರುತ್ತೆ ಅಂತ ನಾವಿಲ್ಲಿ ಹೇಳ್ಬಹುದು. ಅದೇ ರೀತಿ ಗ್ರಂಥಿಗಳು ಯಾವ ರೀತಿ ಪ್ರಭಾವ ಬೀರುತ್ತೆ ಅಂದಾಗ ಇಲ್ಲಿ ನಾವು ನೋಡ್ತೀವಿ, ನಿರ್ನಾಳಿ ಗ್ರಂಥಿಗಳ ಪಿಟ್ಯೂಟರಿ ಗ್ರಂಥಿ ಅಂತ ಬರುತ್ತೆ. ಪಿಟ್ಯೂಟರಿ ಗ್ರಂಥಿ ಯಾವುದು? ಪಿಟ್ಯೂಟರಿ ಗ್ರಂಥಿ ಅಂತ ಕಾಣ್ತೀವಿ. ಪಿಟ್ಯೂಟರಿ ಗ್ರಂಥಿ ಅಂತ ಕಾಣ್ತೀವಲ್ಲ, ಈ ಗ್ರಂಥಿಯು ಥೈರಾಯ್ಡ್ ಗ್ರಂಥಿ ಬುದ್ಧಿಶಕ್ತಿ ಬೆಳವಣಿಗೆ ಮೇಲೆ ಪ್ರಭಾವ. ಪಿಟ್ಯೂಟರಿ ಗ್ರಂಥಿ ಹಾಗೂ ಇನ್ನೊಂದು ನಮಗೆ ಥೈರಾಯ್ಡ್ ಗ್ರಂಥಿ ಅಂತ ಬರುತ್ತೆ. ಥೈರಾಯ್ಡ್ ಗ್ರಂಥಿ ಇವು ಏನ್ ಮಾಡ್ತಾವಂತಂದಾಗ ಬೆಳವಣಿಗೆ ಅತ್ಯಂತ ಪ್ರಭಾವ ಬೀರುವಂತ ಒಂದು ಗ್ರಂಥಿಗಳಾಗಿವೆ ಅಂತ. ಪಿಟ್ಯೂಟರಿ ಗ್ರಂಥಿ ಹಾಗೂ ಥೈರಾಯ್ಡ್ ಗ್ರಂಥಿಗಳು ಅಂತ ನಾವು ಹೇಳ್ಬೋದು. ಹೆಂಗ ಬೀರ್ತಾವಂತಂದಾಗ ಇವುಗಳು ಉತ್ಪಾದಿಸುವಂತ ಸ್ರಾವ ಏರುಪೇರು ಆದ್ರೆ ಹೆಚ್ಚು ಕಡಿಮೆ ಆದ್ರೆ ಬುದ್ಧಿಶಕ್ತಿಯ ಮೇಲೆ ಪ್ರಭಾವ ಬೀರುತ್ತದೆ. ಹೆಂಗಪ್ಪ ಅಂತಂದಾಗ ಬೆಳೆಯುವಂತ ಒಂದು ಮಗು ಥೈರಾಯ್ಡ್ ಕೊರತೆಯಾದ್ರೆ ಮೆದುಳಿನ ಮೇಲೆ ಪ್ರಭಾವ ಬೀರುತ್ತೆ, ಮೆದುಳು ಕುಂಠಿತಗೊಳ್ಳುತ್ತೆ ಮತ್ತು ಏನಾಗುತ್ತೆ ಅಂತಂದಾಗ ಅದು ಒಂದು ಬುದ್ಧಿಮಾಂದ್ಯತೆ ಉಂಟಾಗುತ್ತೆ. ಅಂದ್ರೆ ಆ ಮಗುವಿನ ಮೇಲೆ ಥೈರಾಯ್ಡ್ ಗ್ರಂಥಿಯ ಒಂದು ಸ್ರವಿಸುವಿಕೆ ಕಡಿಮೆ ಆಯ್ತಂದ್ರೆ ಆ ಮಗುವಿನ ಬೆಳವಣಿಗೆ ಕುಂಠಿತಗೊಳ್ಳುತ್ತೆ, ಬುದ್ಧಿಮಾಂದ್ಯತೆ ಕೂಡ ಆ ಮಗು ಆಗಬಹುದು. ಇವು ಎರಡು ಗ್ರಂಥಿಗಳು ಅತ್ಯಂತ ಗ್ರಂಥಿಗಳ ರಾಜ ಅಂತ ನಾವು ಕರಿತೀವಿ. ಇವು ಅತ್ಯಂತ ಪ್ರಭಾವ ಬೀರುತ್ತದೆ ಅಂತ ನಾವು ಹೇಳಬಹುದು. ಜೀವಸತ್ವಗಳು ಅಂದಾಗ ಪೌಷ್ಟಿಕ ಆಹಾರತೆ, ಅಂದ್ರೆ ಇಲ್ಲಿ ಪೌಷ್ಟಿಕ ಆಹಾರ ಸಿಗದೇ ಇದ್ರೆ ಅದು ಕೂಡ ಮನುಷ್ಯನ ಮೇಲೆ ಬೆಳವಣಿಗೆ ಮೇಲೆ ಪ್ರಭಾವ ಬೀರುತ್ತಂತ ನಾವು ಹೇಳ್ಬೋದು. ಕೆಲವು ಅಥವಾ ಒಬ್ಬ ವ್ಯಕ್ತಿ ಜೀವಸತ್ವ ಕೊರತೆ ಆದಾಗ ಏನಾಗುತ್ತೆ ಅಂದಾಗ ಬುದ್ಧಿ ಮೇಲೆ ಅನೇಕ ರೀತಿಯ ದುಷ್ಪರಿಣಾಮ ನಾವು ಕಾಣ್ತೀವಿ ಅಂತ ನಾವು ಹೇಳಬಹುದು. ಅಪೌಷ್ಟಿಕತೆಯಿಂದ ಕೂಡಿರ್ತಾನೆ, ಅವಾಗ ಬೆಳವಣಿಗೆ ಕೂಡ ಕುಂಠಿತ ಆಗುತ್ತೆ. ಅವನ ಬೆಳವಣಿಗೆ ಕುಂಠಿತ ಆದ್ರೆ ಅವನ ಬುದ್ಧಿಶಕ್ತಿಯ ಮೇಲೆ ಕೂಡ ಪರಿಣಾಮ ಬೀರುತ್ತದೆ. ಇದು ಸಿಗ್ಮನ್ ಎಂಬ ವ್ಯಕ್ತಿ 1995ರಲ್ಲಿ ಪ್ರಯೋಗಾತ್ಮಕವಾಗಿ ಅವನು ಅಧ್ಯಯನ ಮಾಡ್ತಾನೆ. ಇಲ್ಲಿ ವಿಟಮಿನ್ಸ್ ಅದಾವಲ್ಲ, ಜೀವಸತ್ವಗಳ ಪರಿಣಾಮದಿಂದಾಗಿ ಮನುಷ್ಯನ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನೋದು ವಿವರವಾಗಿ ತಿಳಿಸಿಕೊಡ್ತಾನೆ. ಅದೇ ರೀತಿಯಾಗಿ ಇನ್ನೊಂದು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಂಶಗಳು ಬುದ್ಧಿಶಕ್ತಿ ಬೆಳವಣಿಗೆ ಮೇಲೆ ಯಾವ ರೀತಿ ಪ್ರಭಾವ ಬೀರ್ತವೆ ಅಂತಂದಾಗ ಇಲ್ಲಿ ನಾವು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಂಶ ಎಂದರೆ ನಾವು ಹುಟ್ಟಿನಿಂದ ಬೆಳವಣಿಗೆವರೆಗೂ ಅಂದ್ರೆ ಬೆಳಿತಿದೀವಲ್ಲ, ಪರಿಸರದೊಡನೆ
ಯಾಕಂತಂದ್ರೆ ಸುತ್ತಮುತ್ತಲ ವಾತಾವರಣ, ಮನೆಯ ವಾತಾವರಣ ಆಗಿರ್ಬೋದು, ಅದೇ ರೀತಿಯಾಗಿ ನಾವು ಕಲಿಯುವಂಥ ಶಾಲೆ ಆಗಿರ್ಬೋದು, ವಾಸಿಸುವ ಪರಿಸರ, ಪೋಷಕರ ನಿರ್ವಹಣೆ ಅಥವಾ ಶೈಕ್ಷಣಿಕ ಮಟ್ಟ, ಅದು ನಮ್ಮ ಮೇಲೆ ಪರಿಣಾಮ ಬೀರುತ್ತೆ. ಅಂದ್ರೆ ಸಾಮಾಜಿಕ ಸಂಸ್ಕೃತಿಗೆ ಅಂತ ಬಂದಾಗ ನಮ್ಮ ಸುತ್ತಮುತ್ತಲಿನ ವಾತಾವರಣ ಆಗಿರ್ಬೋದು, ಪರಿಸರ ಆಗಿರ್ಬೋದು, ಅದೇ ಮನೆಯ ಪರಿಸ್ಥಿತಿ ಆಗಿರ್ಬೋದು, ನಾವು ಶಾಲೆಯಲ್ಲಿ ಕಲಿಯುವಂಥ ಪರಿಸ್ಥಿತಿ ಆಗಿರ್ಬೋದು, ಅದೇ ರೀತಿಯಾಗಿ ನಮ್ಮ ಮನೆಯ ವಾತಾವರಣ ಅಂದ್ರೆ ಆರ್ಥಿಕ ಗುಣಮಟ್ಟ, ನಮ್ಮ ಆಚಾರ ವಿಚಾರ, ಧರ್ಮ, ನಂಬಿಕೆ, ಇಂಥವು ಎಲ್ಲ ನಮ್ಮ ಬೆಳವಣಿಗೆ ಮತ್ತು ಬುದ್ಧಿಶಕ್ತಿ ಮೇಲೆ ಪ್ರಭಾವ ಬೀರುತ್ತದೆ. ಕೆಲವು ಮನೋವಿಜ್ಞಾನಿಗಳು ಇದರ ಮೇಲೆ ಅಧ್ಯಯನ ಮಾಡಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಯಾರಪ್ಪ ಅಂತಂದಾಗ ಕ್ಲೀನ್ ಎಂಬ ವ್ಯಕ್ತಿ, ಕ್ಲೀನ್ ಮತ್ತು ವಿಲಿಯಂ ಇವರು ನಮಗೆ ಪರಿಸರ ಯಾವ ರೀತಿ ಪ್ರಭಾವ ಬೀರುತ್ತೆ, ಮನೆಯ ವಾತಾವರಣ ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನೋದು ಪ್ರಯೋಗಾತ್ಮಕವಾಗಿ ತಿಳಿಸಿಕೊಟ್ಟವರಾಗಿದೆ. ಅದೇ ರೀತಿಯಾಗಿ ನಮಗೆ ಗೊತ್ತಾಯ್ತು ಸಾಮಾಜಿಕ ಸಾಂಸ್ಕೃತಿಕ ಅಂಶಗಳು ಯಾವ ರೀತಿ ಬರ್ತಾವ ಅಂತಂದಾಗ, ಫಾರ್ ಎಕ್ಸಾಂಪಲ್ ಈಗ ಒಂದು ಮನೆಯ ವಾತಾವರಣ, ಒಬ್ಬ ವ್ಯಕ್ತಿ ಇದ್ದಾನೆ, ಅವನ ತಂದೆ ತಾಯಿ ಇದ್ದಾರೆ, ಅವನ ತಂದೆ ತಾಯಿ ಒಳ್ಳೆಯವರಿದ್ದಾರೆ ಅಂದ್ರೆ ಆ ಮಗು ಕೂಡ ಏನಾಗುತ್ತೆ, ಒಳ್ಳೆಯ ನಡತೆಯಿಂದ ಕೂಡಿರುತ್ತೆ. ಒಬ್ಬ ತಂದೆ ತಾಯಿ ಕಳ್ಳರು ಇದ್ದಾರೆ ಅಂತಂದಾಗ ಆ ಮಗು ಕಳ್ಳನೇ ಆಗ್ತಾನೆ. ಆ ಮಗು ಏನಾಗ್ತಾನೆ ಅಂದಾಗ ಕಳ್ಳನೇ ಆಗಿ ಪರಿವರ್ತನೆ ಆಗ್ತಾನೆ. ಹೆಂಗ ಕಳ್ಳನಾಗ್ತಾನೆ ಅಂದಾಗ, ತಂದೆ ತಾಯಿ ಕಳ್ಳರಾದಾಗ ಆ ಮಗು ಕೂಡ, ಮಗುವಿಗೆ ಅವರ ನಡೆ ನುಡಿ ಕೂಡ ಗೊತ್ತಾಗುತ್ತೆ. ಆಗ ಆ ಮಗುವನ್ನು ಕೂಡ ಕಳ್ಳನಾಗ್ತಾನೆ. ಈಗ ಏನಪ್ಪ ಅಂದ್ರೆ ಒಳ್ಳೆಯ ತಂದೆ ತಾಯಿ ಇದ್ದಾಗ ಆ ಮಗುವಿಗೆ ಏನಾದರೂ ಒಂದು ಬೇರೆಯವರ ವಸ್ತು ಮುಟ್ಟಿದಾಗ ಬೈದು ಬುದ್ಧಿ ಹೇಳ್ತಾರಲ್ಲ, ಆ ಮಗು ಅವಾಗೆ ತನ್ನ ದಾರಿ ತಪ್ಪುವುದನ್ನು ತಡೆಯುತ್ತದೆ. ಈ ರೀತಿಯಾಗಿ ಪರಿಸರ, ವಾತಾವರಣ, ಅಲ್ಲಿ ತಮ್ಮ ಸಂಘ ಅಂದ್ರೆ ಸಂಘದಂತ ಪಲ್ಯ ಅಂತೀವಲ್ಲ, ಅಲ್ಲಿ ಗೆಳೆಯರ ಜೊತೆ ಯಾವ ರೀತಿ ಗೆಳೆಯರು ಇರ್ತಾರೆ, ಅದೇ ರೀತಿಯಾಗಿ ಆ ಮಗುವನ್ನು ಕೂಡ ಬೆಳವಣಿಗೆ ಆಗುತ್ತೆ. ಅದುವೇ ಸಾಮಾಜಿಕ ಸಾಂಸ್ಕೃತಿಕ ಅಂಶಗಳು ಬುದ್ಧಿಮಟ್ಟದ ಮೇಲೆ ಪ್ರಭಾವ ಬೀರ್ತವೆ ಅಂತ ನಾವು ಹೇಳಬಹುದು. ನೆಕ್ಸ್ಟ್, ಬುದ್ಧಿಶಕ್ತಿಯ ಮಾಪನ. ಬುದ್ಧಿಶಕ್ತಿಯ ಮಾಪನ ಯಾವ ರೀತಿ ಅಂತಂದಾಗ ನೋಡಿ ಸ್ನೇಹಿತರೆ, ಬುದ್ಧಿಶಕ್ತಿ ಅಂತ ಬಂದಾಗ ಬುದ್ಧಿಶಕ್ತಿಯು ಶಕ್ತಿ ಮಾಪನ ಮಾಡಲು ಮೊದಲು ಪ್ರಯತ್ನಿಸಿದವರು ಯಾರಂದ್ರೆ ಫ್ರಾನ್ಸಿಸ್ ಗಾಲ್ಟನ್ ಮತ್ತು ಕೆಟಲ್ ಅವರು. ಬುದ್ಧಿಶಕ್ತಿಯನ್ನು ಮೊದಲು ಪ್ರಯೋಗ ಮಾಡಿ ವಿಫಲರಾದವರು ಮೊದಲು ಯಾರಪ್ಪ ಅಂತಂದಾಗ ಫ್ರಾನ್ಸಿಸ್ ಗಾಲ್ಟನ್ ಮತ್ತು ಕೆಟಲ್ ಅವರು. ಸೈದ್ಧಾಂತಿಕ ಹಿನ್ನೆಲೆ ಇಲ್ಲದ ಕಾರಣ, ಸರಿಯಾದ ಒಂದು ಕ್ರಮ ಇಲ್ಲದ ಕಾರಣ ಅದು ವಿಫಲವಾಗುತ್ತೆ. ಯಾವುದಂದಾಗ ಇವರು ಮಾಡಿದಂತಹ ಬುದ್ಧಿಶಕ್ತಿಯ ಮಾಪನ. ಅದೇ ರೀತಿಯಾಗಿ ಪ್ರಥಮ ಬುದ್ಧಿಶಕ್ತಿ ಪರೀಕ್ಷೆ ಮಾಡಿ ಹೆಗ್ಗಳಿಕೆಗೆ ಪಾತ್ರರಾದವರಾದಂದ್ರೆ ಆಲ್ಫ್ರೆಡ್ ಬೀನೆಯವರು. ಆಲ್ಫ್ರೆಡ್ ಬೀನೆಯವರು ಎಲ್ಲರಿಗೂ ಚಿರಪರಿಚಿತ. ಅವರು ಬುದ್ಧಿಶಕ್ತಿಯನ್ನು ಮೊದಲ ಬಾರಿಗೆ ಮಾಪನ ಮಾಡಲು ಮುಂದಾಗ್ತಾರೆ, ಪಾತ್ರರಾಗ್ತಾರೆ, ಯಶಸ್ವಿ ಕೂಡ ಆಗ್ತಾರೆ. ಯಾರಂದಾಗ ಆಲ್ಫ್ರೆಡ್ ಬೀನೆಯವರು. ಎಷ್ಟರಲ್ಲಿ ಅಂದಾಗ 1905ರಲ್ಲಿ ಯಶಸ್ವಿ ಕಾಣ್ತಾರೆ. ಅದೇ ರೀತಿಯಾಗಿ ಇನ್ನೊಂದು ಹೇಳ್ಬೇಕಂದ್ರೆ ಇವರು 3 ಹಂತದ ಪರೀಕ್ಷೆಗಳನ್ನು ತೆಗೆದುಕೊಳ್ತಾರೆ. ಬುದ್ಧಿಶಕ್ತಿ ಮಾಪನ ಮಾಡಬೇಕಾದ್ರೆ 3ನೇ ಹಂತದಲ್ಲಿ ಅವರು ತೆಗೆದುಕೊಳ್ತಾರೆ. 3ನೇ ವಯಸ್ಸು, 4ನೇ ವಯಸ್ಸು, 12ನೇ ವಯಸ್ಸು ಹಂತಗಳನ್ನು ತೆಗೆದುಕೊಳ್ತಾರೆ. 3ನೇ ವಯಸ್ಸಿನಲ್ಲಿ ಮಗು ಏನೇನು ಮಾಡುತ್ತೆ ಅದನ್ನೆಲ್ಲ ಹೇಳ್ತಾರೆ. ಮೂಗು, ಬಾಯಿ, ಕಣ್ಣು ಗುರುತಿಸುತ್ತದೆ ಮತ್ತೆ 2 ಅಂಕಿ ಸಂಖ್ಯೆಗಳನ್ನು ಪುನರ್ಚಿಸುತ್ತದೆ. ಅದೇ ರೀತಿಯಾಗಿ ಚಿತ್ರದಲ್ಲಿರುವ ವಸ್ತುಗಳನ್ನು ಹೆಸರಿಸುತ್ತದೆ. ಅಂದ್ರೆ ಫಾರ್ ಎಕ್ಸಾಂಪಲ್ 3 ವರ್ಷದಂದ್ರೆ ಆಲ್ರೆಡಿ ಮಾತಾಡೋದು ಕಲ್ತಿರುತ್ತೆ ಮಗು, ಯಾರು ಏನು ಎಂಬುದೆಲ್ಲ ಗೊತ್ತಿರುತ್ತೆ, ಸ್ನೇಹಿತರ ಜೊತೆ ಆಟ ಆಡ್ತಿರುತ್ತೆ. ಹಾಗಾಗಿ 1, 2 ಈ ರೀತಿಯಾಗಿ ಹೇಳ್ತಾ ಹೋಗುತ್ತೆ. ಅದೇ ರೀತಿಯಾಗಿ 4ನೇ ವಯಸ್ಸಿನಲ್ಲಿ ಯಾವ ರೀತಿ ಅಂತಂದಾಗ ಅದು ಏನ್ ಮಾಡುತ್ತಂದ್ರೆ ನಾಣ್ಯಗಳನ್ನಾಗಿರೋ ದುಡ್ಡುಗಳನ್ನಾಗಲಿ ಗುರುತಿಸುವುದು. ಹಂಗಾಗಿ ನೋಡ್ರಿ, ಯಾವ್ದಾರ ಒಂದು 3 ವರ್ಷದ ಹುಡುಗನೇ 4 ವರ್ಷದ ಹುಡುಗ ಏನ್ ಮಾಡುತ್ತೆ, ಏನಾರ ಅಂಗಡಿಗೆ ಹೋಗಂದ್ರೆ ಓಡಿ ಹೋಗ್ಬಿಡುತ್ತೆ, ಹೋಗಿ ಏನಾದ್ರು ತಂಬ ಅಂದ್ರೆ ತರಕ್ ರೆಡಿ ಆಗಿರುತ್ತೆ. ಆ ರೀತಿ ತರೋದು ಮಾಡುತ್ತೆ.
3 ಅಂಕಿಗಳನ್ನು ಹೇಳೋದು, ಅವು ಎಷ್ಟು ಅಂತಂದರೆ ಬಾಕ್ಸ್ಗಳು ಕೊಡ್ರಿ, ಪೆನ್ನುಗಳ ಕೈ ಇಷ್ಟಿದಾವೆ ಅಂತೇಳಿ ತಿಳಿಸಿ ಹೇಳುತ್ತೆ. ಈ ರೀತಿಯಾಗಿ 4ನೇ ವಯಸ್ಸಿನಲ್ಲಿ ಗುರುತಿಸ್ತಾರೆ. 12ನೇ ವಯಸ್ಸಿನಲ್ಲಿ ಏನೇನೆಲ್ಲ ಮಾಡ್ತವೆ ಅಂತೇಳಿ ಹೇಳ್ತಾರೆ ಅವರು. ಏನಂದ್ರೆ 60 ಪದಗಳನ್ನು ಹೇಳುತ್ತದೆ. 3 ನಿಮಿಷದಲ್ಲಿ 60 ಪದಗಳನ್ನು ಹೇಳುತ್ತದೆ ಅಂತ ಹೇಳ್ತಾರೆ. ಅಮೂರ್ತ ಪದಗಳ ಅರ್ಥ ಕೂಡ ಹೇಳುತ್ತೆ. ಅದೇ ರೀತಿಯಾಗಿ ಇಲ್ಲಿ ವಾಕ್ಯಗಳನ್ನು ಅರ್ಥಪೂರ್ಣವನ್ನು ಜೋಡಿಸಲು ಪ್ರಯತ್ನ ಮಾಡುತ್ತದೆ ಅಂತ ಹೇಳ್ತಾರೆ. ಯಾರಂದ್ರೆ ಆಲ್ಫ್ರೆಡ್ ಬೀನೆ ಅವರು. ನೋಡಿ ಸ್ನೇಹಿತರೆ, ಆಲ್ಫ್ರೆಡ್ ಬೀನೆ ಅವರು ಮೊದಲ ಬುದ್ಧಿಶಕ್ತಿಯ ಅಳತೆ ಮಾಡಲು ಪರೀಕ್ಷೆ ಮಾಡಿದಂತಹ ಹೆಗ್ಗಳಿಕೆಯ ಪಾತ್ರ ಇವರೇ ಆಗಿರ್ತಾರೆ. ನೆಕ್ಸ್ಟ್ ಇವರು ಪರಿಚಯಿಸಿದ ಒಂದು ಫ್ರೆಂಚ್ ಭಾಷೆಯಲ್ಲಿದ್ದು, ಇವರು ಪರಿಚಯಿಸಿದ ಒಂದು ಪುಸ್ತಕ ಒಂದು ಫ್ರೆಂಚ್ ಭಾಷೆಯಲ್ಲಿ ಇರುತ್ತೆ. ಅದನ್ನು ಏನ್ ಮಾಡ್ತಾನೆ ಅಂದ್ರೆ ಒಬ್ಬ ವ್ಯಕ್ತಿ, ಯಾರಂದ್ರೆ ಗೊಡ್ಡಾರ್ಡ್, ಅಮೆರಿಕದ ಮನೋವಿಜ್ಞಾನಿ ಗೊಡ್ಡಾರ್ಡ್ ಅವರು ಏನ್ ಮಾಡ್ತಾರೆ, ಇಂಗ್ಲಿಷ್ಗೆ ಅನುವಾದ ಮಾಡ್ತಾನೆ, ಅಂದ್ರೆ ಟ್ರಾನ್ಸ್ಲೇಷನ್ ಮಾಡ್ತಾನೆ ಇಂಗ್ಲಿಷ್ಗೆ. ಅದನ್ನ ಏನ್ ಮಾಡ್ತಾನೆ ಅಂದ್ರೆ ಭಾಷಾಂತರಿಸ್ತಾನೆ. ಯಾರು ಅಂತಂದಾಗ ಗೊಡ್ಡಾರ್ಡ್. ಇವರು ಬುದ್ಧಿಶಕ್ತಿ ಐತಲ್ಲ, ಇದರ ಪರಿಚಯ ಏನ್ ಮಾಡಿರ್ತಾರೆ ಅಂದ್ರೆ ಫ್ರೆಂಚ್ ಭಾಷೆಯಲ್ಲಿ ಮಾಡಿರ್ತಾರೆ. ಅದನ್ನು ಅಮೆರಿಕದ ಮನೋವಿಜ್ಞಾನಿ ಏನ್ ಮಾಡ್ತಾನೆ, ಗೊಡ್ಡಾರ್ಡ್ ಅವರು ಇಂಗ್ಲಿಷ್ ಭಾಷೆಗೆ ಅನುವಾದ ಮಾಡ್ತಾನೆ. ಓಕೆ ಸ್ನೇಹಿತರೆ, ಇಷ್ಟು ಇವತ್ತು ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಬುದ್ಧಿಶಕ್ತಿಯ ಲೆಕ್ಕಾಚಾರ ಯಾವುದು, IQ ಅಂದ್ರೆ ಮಾನಸಿಕ ಸಾಮರ್ಥ್ಯ ಅಂದ್ರೆ ಏನು, ಅದೇ ರೀತಿ ಬುದ್ಧಿ ಸಾಮರ್ಥ್ಯ ಅಂದ್ರೆ ಏನು, ಸೂಚ್ಯಂಕ ಅಂದ್ರೆ ಬುದ್ಧಿ ಸೂಚ್ಯಂಕವನ್ನು ಮೊದಲ ಬಾರಿಗೆ ಅಳತೆ ಮಾಡಿದಂತ ವ್ಯಕ್ತಿ ಯಾರಂದ್ರೆ ಆಲ್ಫ್ರೆಡ್ ಬೀನೆ ಅಂತಾನೆ. ನಾನು ಮಾನಸಿಕ ವಯಸ್ಸನ್ನು ಅಳತೆ ಮಾಡಿದವರು ಯಾರಂದರೆ ಆಲ್ಫ್ರೆಡ್ ಬೀನೆಯವರಾಗ್ತಾರೆ. ಅದೇ ರೀತಿಯಾಗಿ ಬುದ್ಧಿ ಸೂಚಕವನ್ನು ವಿಲಿಯಂ ಸ್ಟರ್ನ್ ಅವರು. ನೋಡ್ರಿ, ಮಾನಸಿಕ ವಯಸ್ಸು, ಮಾನಸಿಕ ವಯಸ್ಸನ್ನು ಆಲ್ಫ್ರೆಡ್ ಬೀನೆ ಅವರು. ಅದೇ ರೀತಿಯಾಗಿ ಬುದ್ಧಿ ಸೂಚ್ಯಂಕವನ್ನು ಯಾರು ಮಾಡ್ತಾರೆ ಅಂದ್ರೆ ವಿಲಿಯಂ ಸ್ಟರ್ನ್ ಅವರು ಮಾಡ್ತಾರೆ. ಇದನ್ನು ಮುಂದಿನ ಕ್ಲಾಸಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಮತ್ತೊಮ್ಮೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಲ್ಲ ಅವರು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬೇಗ ಸಬ್ಸ್ಕ್ರೈಬ್ ಆಗಿ, ನಾಳಿನ ನೋಟ್ಸ್ ಕೂಡ ನಿಮಗೆ ಉಚಿತವಾಗಿ ಸಿಗುತ್ತೆ. ಓಕೆನಾ ಸ್ನೇಹಿತರೆ? ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದು ಮರಿಬೇಡಿ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ.